ಅಮ್ಮ ನಮಸ್ಕಾರ. ಹೆಂಗಿದ್ದೀರಿ? ಶಿವ ಇಟ್ಟಂಗೆ. ಸೊ ಇವತ್ತು ಬಂದಿದ್ದೇನೆಂದರೆ ಲೈನ್ಮ್ಯಾನ್ ಇವತ್ತು 22ಕ್ಕೆ ರಿಲೀಸ್ ಇದೆ. ಸೊ ಅದ್ರ ಬಗ್ಗೆ ನಿಮ್ಮ ಹತ್ರ ಒಂದೆರಡು ಮಾತಾಡೋಣ ಅಂತ ಬಂದಿದ್ದೀವಿ. ಲೈನ್ಮ್ಯಾನ್ ಹಾಂ, ಯಾಕೆ ಒಪ್ಕೊಂಡ್ರಿ ಸಿನಿಮಾ ಅನ್ನೋದು ಫಸ್ಟ್ ಪ್ರಶ್ನೆ. ಕಥೆ ನಂಗೆ ಭಾಳ ಖುಷಿ ಕೊಡ್ತು. ಲೈನ್ಮ್ಯಾನ್ ಎಲ್ಲರೂ ತಿಳ್ಕೊಂಡ ಹಾಗೆ ಸಾಮಾನ್ಯ ಮನುಷ್ಯ, ಕುವೆಂಪು ಅವ್ರು ಕರೆಯೋ ಹಾಗೆ ಶ್ರೀ ಸಾಮಾನ್ಯ. ಅವನು ಯಾವುದೇ ಕಾರಣಕ್ಕೂ ನಾವು ಎಷ್ಟೇ ಸಣ್ಣವರಾದ್ರೂ ಕಡೆಗಣಿಸಬಾರ್ದು ಅನ್ನೋದೊಂದು. ಎರಡನೇದು, ಅವರೇ ಹೇಳ್ತಾರೆ, ನೀನು ಏನೇ ಆಗಿರು, ಎಲ್ಲೇ ಇರು, ಮೊದಲು ಮಾನವನಾಗು. ಅದನ್ನು ಹೇಳ್ತಾ ಇದ್ದೀರಾ ನೀವು. ಫೇಸ್ಬುಕ್ಕಲ್ಲಿ ಬುಕ್ ಬ್ರಹ್ಮ ಅಂತ ಮಾಡ್ತಾರೆ, ಅದರಲ್ಲಿ ಗುಂಡೂರವರು ಮಾತಾಡ್ತಾಯಿದ್ರು. ಬಹಳ ಖುಷಿ ಕೊಡ್ತು ನನಗೆ. ಏನು ಅಂತಂದರೆ, ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ತಾಯಿನೇ ದೇವರು. ಅಂದರೆ ದೇವರೊಬ್ಬ ಇರಬೇಕಲ್ವಾ ಅಂತ ಅನ್ನೋದ್ರ ಜೊತೆಯಲ್ಲಿ ಇನ್ನೊಂದು ಮಾತು ಹೇಳ್ತಾ ಹೋದರು. ದೇವರು ಹೋಗಿ ಗರ್ಭಗುಡಿಯಲ್ಲಿ ಕೂತ್ಕೊಂಡ್ಬಿಡ್ತಾನೆ, ಆದರೆ ತಾಯಿ ಗರ್ಭದಲ್ಲಿಟ್ಟು ಅವ್ರನ್ನ ಸಾಕಿ ಸಲಹಿ ಜೀವ ಕೊಟ್ಟು ಈಚೆ ಕೊಡ್ತಾಳೆ. ಅದಕ್ಕೆ ತಾಯಿ ದೇವರಿಗಿಂತ ದೊಡ್ಡ. ಸೊ ಇಷ್ಟೊಂದೆಲ್ಲ ಮಾತುಗಳು ಆ ಸಿನಿಮಾನಲ್ಲಿದೆ. ಇದನ್ನು ನನಗೆ ಇಷ್ಟ ಆಯಿತು. ಅದಕ್ಕೋಸ್ಕರ ನಾನು ಒಪ್ಕೊಂಡೆ ವಿನಃ ನಿಮ್ಮ ಬಲವಂತ ಇಲ್ಲ, ಬಲವಂತ ಮಾಡಿದ್ರೆ ನೀವು ಮನೆ ರೀಚ್ ಆಗ್ಬಿಡ್ತೀರಾ ಅಂತ ಭಯ ನಮ್ಗಿತ್ತು. ನನ್ಗೆ ಆ ಸಿನಿಮಾ ಹುಟ್ಟಿದ್ದೇನೆ ಒಂದು ವರ್ಡಿಂಗ್ಸ್ ಓದಿದೆ ಅಲ್ಲೋ, ಮನುಷ್ಯರಾಗಿ ಹುಟ್ಟಿಲ್ಲ, ಮನುಷ್ಯರಾಗೋಕೆ ಹುಟ್ಟಿದ್ದೀವಿ. ಇದು ಒಂದು ವರ್ಕ್ಶಾಪ್, ಈ ಭೂಮಿ ಇಲ್ಲಿ ಮನುಷ್ಯರಾಗಿ ಮತ್ತೆ ವಾಪಸ್ ಹೋಗ್ಬೇಕು ನಾವು ಅನ್ನೋ ಕಾರಣಕ್ಕೆ. ಸೊ ಎವ್ರಿ ಡೇ ಪ್ರೋಸೆಸ್ಸಲ್ಲಿ ಮನುಷ್ಯರಾಗೋಕೆ ಏನೇನು ಮಾಡ್ಬೋದು ಅನ್ನೋದು ಒಂದು ಪ್ರೋಸೆಸ್ಸಲ್ಲಿ ಈ ಕತೆ. ಏನೇ ಆದರೂ ನೀನು ಮನುಷ್ಯನಾಗು, ಮಾನವನಾಗು, ನೀನು ರಾಕ್ಷಸ ಆಗಬೇಡ ಅನ್ನೋದು. ಬಟ್ ಈಗ ನಾವು ಹೋಗ್ತಾ ಇರೋದು ರಾಕ್ಷಸರಾಗ್ತಾ ಇದ್ದೀವಿ. ಹೀಗೆ ಒಬ್ಬೊಬ್ರು ಒಂದೊಂದು ವಿಷಯ ತಗೊಂಡು ನೀನು ಮನುಷ್ಯ ಆಗು, ನೀನು ಮನುಷ್ಯ ಆಗು, ಮಾನವನಾಗು ಅಂತ ಹೇಳ್ತಾ ಇದ್ರೆ ಬಹುಶಃ ನಮ್ಮ ಯಂಗ್ಸ್ಟರ್ಸ್ನಲ್ಲಿ ಇರುವಂಥ ಒಂದು ತಾಳ್ಮೆ ಕಳ್ಕೊಂಬಿಟ್ಟಿದ್ದಾರೆ. ಎಮೋಷನ್ಸ್ ಹೊರಟೋಗಿದೆ, ಏನು ಇಲ್ಲವೇ ಇಲ್ಲ, ಸಂಬಂಧಗಳು ಕಳೆದೋಗಿದೆ. ಬಿಕಾಸ್ ಆಫ್ ದಿ ಟೆಕ್ನಾಲಜಿ, ಮೊಬೈಲ್ 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 ಅದು ಬಂದಿರೋದಕ್ಕೆ ಭಾಳ ಒಳ್ಳೇದಿದೆ. ಆದರೆ ಎಷ್ಟು ಒಳ್ಳೇದಿದೆಯೋ ಅಷ್ಟೇ ಅದರಿಂದ ಕೆಟ್ಟದ್ದು ಆಗ್ತಾ ಇದೆ. ಒಂದು ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಈಗ ನಾವು ರೊಬೋಟಿಕ್ ಸ್ಟೇಜ್ಗೆ ಹೋಗ್ತಾ ಇದ್ದೀವಿ, ಬಂದ್ಬಿಟ್ಟಿದ್ದೀವಿ. ಇನ್ನೇನಿಲ್ಲ, ಸಂಬಂಧಗಳೇ ಕಳೆದೋದ್ಮೇಲೆ ಯಂತ್ರಗಳೇ ನಾವು ಅಲ್ವಾ. ಹೌದು. ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು ನೀನೇನು ಮಾಡ್ತಾ ಇದೀಯಾ ಅಂತ ಮೊಬೈಲ್ನಲ್ಲಿ ಕೇಳಿದ್ರೆ ಕಡಿ ಬಡಿ ಹೊಡಿ, ಸಂಬಂಧಗಳನ್ನು ಕಳೆದಾಕೋ, ಶತ್ರುತ್ವನ ಬೆಳೆಸ್ಕೋ, ಇದೇ ಆಗೋಗ್ಬಿಟ್ರೆ ಇನ್ನು ಕ್ರೌರ್ಯ ಅನ್ನೋದು ಜಾಸ್ತಿ ಆಗುತ್ತೆ ಮಕ್ಕಳಲ್ಲಿ. ನಿಮ್ಮ ಪಾತ್ರ ಐತಲ್ಲ ಸುಲ್ಗಿತ್ತಿ ಶಾರದಮ್ಮ, ಅದನ್ನು ನನಗೆ ಬರೆಯುವಕ್ಕೆ ಇನ್ಸ್ಪೈರ್ ಆಗಿದ್ದು, ನಾನು ಒಂದ್ಸಲ ಪದ್ಮಶ್ರೀ ಅವಾರ್ಡ್ ಫಂಕ್ಷನ್ ನೋಡ್ತಾ ಇದ್ದಾಗ ಸುಲ್ಗಿತ್ತಿ ನರಸಮ್ಮ ಅಂತ ಒಬ್ಬರು ತುಮಕೂರಾಗ, ಅವರು 1000 ಚಿಲ್ಲರೆ ನ್ಯಾಚುರಲ್ ಡೆಲಿವರಿ ಮಾಡಿಸ್ತವ್ರು. ಸೊ ಆ ಪಾತ್ರನೇ ನನಗೆ ಈ ಪಾತ್ರ ಬರೆಯೋಕ್ಕೆ ಇನ್ಸ್ಪೈರ್ ಆಗಿದ್ದು. ಸೊ ಈಗ ಆ ಥರ ಸೋಲ್ಗಿತ್ತಿ ಅನ್ನೋ ಪ್ರೊಫೆಷನ್ಸ್ ಎಷ್ಟು ಕಮ್ಮಿ ಆಗಿಬಿಟ್ಟಿದೆ. ಆದರೆ ನಿಮ್ಗೆ ಅದು ಮಾಡುವಾಗ ನ್ಯಾಚುರಲ್ ಆಗೇ ಒಂದು ಹುಟ್ಟು ಮಾಡಿಸ್ಬೋದು ಅಂದಾಗ 97% ಆಫ್ ಸಿಸೇರಿಯನ್ಸ್ಗಳೇ ಜಾಸ್ತಿ ಇವಾಗ. ಹೌದು. ಅದು ಹೆಂಗೆ ಮುಂದೆ ಅದು ಹಂಗೆ ಬಿಡುತ್ತಾ ಅಂತ ಹೋಗುತ್ತೆ. ಯಾಕೆಂದರೆ ಮೊನ್ನೆ ವಿಮೆನ್ಸ್ ಡೇಗೆ ಪ್ರಜಾವಾಣಿಯವರು ಅವಾರ್ಡ್ ಫಂಕ್ಷನ್ ಮಾಡಿದ್ರು. ತುಂಬ ಖುಷಿ ಆಯಿತು ನನಗೆ. 10 ಜನನ ಹಿಕ್ಕಿ ತೆಗೆದಿದ್ದಾರೆ. ಅದರಲ್ಲಿ 2 ಅಕ್ಕ ತಂಗಿದಿರು, ಚಪ್ಪಲಿಗಳು ಹೊಲಿತಾರಲ್ಲ ಅವ್ರ ಮಕ್ಕಳು, ಕ್ಯಾನ್ಸರ್ಗೆ ದೊಡ್ಡ ಡಾಕ್ಟ್ರ್ ಆಗಿರೋ ಅಂಥವ್ರು. ಆಕೆ ಕೈ ಎತ್ತಿ ಮುಗಿಬೇಕು ನಿಜವಾಗ್ಲು. ಅದರಲ್ಲೊಬ್ಬರು ಸೂಲಿಗಿತ್ತಿ, ಹಿಂಗೆಲ್ಲ ಇದ್ದಾರೆ. ಆ ಸೂಲಿಗಿತ್ತಿ ಹೇಳ್ಕೊಂಡಿದ್ದಾರೆ ಆ ಅಮ್ಮ. ನಾನು ಇಷ್ಟು ಹೆರಿಗೆಗಳು ಮಾಡಿಸಿದ್ದೆ, ಆಮೇಲೆ ಮಾಡೋಕ್ಕೋದಾಗ ಈಗೆಲ್ಲರೂ ಹಾಸ್ಪಿಟ್ಲಿಗೆ ಹೋಗ್ತಾರೆ. ನಾನು ಮಾಡೋಕ್ಕೋದಾಗ ನನ್ನ ಮಗಳಂದ್ಲು, ಬೇಡಮ್ಮ, ಏನಾದರೂ ಹೆಚ್ಚು ಕಡಿಮೆ ಆದರೆ ನಿನ್ನ ಮೇಲೆ ಬರುತ್ತೆ, ಹೋಗಲಿ ಬಿಡು, ಅಲ್ಲಿಗೆ ಹೋಗಲಿ ಅಂತ. ಆವತ್ತಿಂದ ನಾನು ಹೆರಿಗೆ ಮಾಡೋದನ್ನು ನಿಲ್ಲಿಸಿದ್ದೀನಿ. ಅಂದರೆ ಅದು ಹೋಗುತ್ತೆ ಅಂತಲೇ ಅರ್ಥ. ಎಷ್ಟೋ ಜನಪದಗಳೇ ಹೊರಟೋಗಿದ್ದಾವೆ, ಎಷ್ಟೋ ಜನಪದೀಯರು ಹೊರಟೋಗಿದ್ದಾರೆ. ಜನಪದ ನಾಟಕಗಳು, ಜನಪದ ಶೈಲಿಗಳೆಲ್ಲ ಹಾಳಾಗಿದೆ. ಹಾಗೆ ಹಾಳಾಗುತ್ತೆ. ಕೊನೆಗೆ ಅಷ್ಟೇ, ಬರೀ ಸೂತ್ರದ ಗೊಂಬೆಗಳಿರ್ತವೆ ಅಷ್ಟೇ. ಸೂತ್ರದ ಗೊಂಬೆ ಇದ್ರೂ ಆಡ್ಸೋಕ್ಕೊಬ್ಬ ಇದ್ದಾನೆ. ಆದರೆ ಇವಾಗ ನಾವೆಲ್ಲ ನಾವು ಸೂತ್ರದ ಗೊಂಬೆ ಮೇಲೆ ಕೂತಿರೋನು ದೇವರು ಸೂತ್ರ ಆಡ್ಸೋನು ಅಂತೀವಿ. ಆದರೆ ಅದು ಸೂತ್ರ ಆಡ್ಸೋನು ದೇವ್ರು ಇರಲ್ಲ ಅವಾಗ ಅನ್ಸುತ್ತೆ, ಬರೀ ರಾಬೋಟ್ಗಳೇ. ಒಂದು ಊರಲ್ಲಿ ಒಂದು ಫಂಕ್ಷನ್ ಮಾಡುವಾಗ ಕರೆಂಟ್ ಇರಲ್ಲ ಅನ್ನೋದು ಕಥೆಯ ಇಂಟರ್ವಲ್ ಟ್ರೈಲರಲ್ಲಿ ಹೇಳಿದ್ವಿ. ಕರೆಂಟ್ ಇಲ್ಲದೆ ಇವಾಗಿನ ಬದುಕು. ಮತ್ತೆ ನಾನು ನಾಸಾದವರು ಒಂದು ಪ್ರಿಡಿಕ್ಷನ್ ಮಾಡಿದ್ದಾರೆ, ಇನ್ನೊಂದು 5 ವರ್ಷಕ್ಕೆ ಒಂದು ಸೋಲಾರ್ದು ಸ್ಟಾರ್ಮ್ ಬರುತ್ತೆ. ಆಗ ಇಡೀ ಸ್ಯಾಟಲೈಟು ಕರೆಂಟ್ ಎಲ್ಲ ಹೊಟ್ಟೋಗ್ಬಿಟ್ಟು ಎಲ್ಲ ವಾಪಸ್ ಬರುತ್ತೆ.
50 ವರ್ಷ ಹಿಂದೆ ಹೋಗ್ತೀವಿ ನಾವು, ಈಗ ಹೋಗಬಹುದು ಸಾಧ್ಯತೆಗಳಿದೆ ಅಂತ. ಆ ಥರ ಆದಾಗ ಇವಾಗಿನ ಪರಿಸ್ಥಿತಿಯಲ್ಲಿ ಹಿಂಗೆ ಬದುಕ್ಬೋದು ಮನುಷ್ಯ ಅನ್ಸುತ್ತೆ ನಿಮಗೆ? ನನಗ ಎಲ್ಲರಿಗೂ ಈಗಿನ ಟ್ರೆಂಡ್ ಇದಾರಲ್ಲ, ನೀವು ಆರಾಮಾಗಿರ್ಬೋದು, ಬಟ್ ಪ್ರಪಂಚ ಹಂಗಿರಕ್ಕಾಗಲ್ವಲ್ಲ, ಒದ್ದಾಡ್ಬಿಡ್ತಾರೆ. ನೀವೇ ತೋರಿಸಿದ್ದೀರಲ್ಲ ಅಲ್ಲಿ ಕರೆಂಟ್ ಇಲ್ದಿದ್ರೆ ಪ್ರತಿಯೊಬ್ರು ಸೀಮೆಣ್ಣೆ ಬುಡ್ಡಿ, ಮೊಂಬತ್ತಿ ಅಂತೆ, ದೀಪ ಅಂತೆ, ಇದಕ್ಕೆ ವಾಪಸ್ ಬರ್ತೀವಿ. ಟೆಕ್ನಾಲಜಿ ಬರ್ತೀವಿ, ಎಲ್ಲಾನು ಕರೆಂಟ್ ಇಲ್ಲ ಅಂದ್ರೆ ಕ್ಯಾಂಡಲ್ ಹಚ್ಕೊಂಡಾದ್ರು ಬದುಕ್ತಾರೆ. ಸಂಬಂಧಗಳು ವಾಪಸ್ ಬರ್ತಾವ? ಮನುಷ್ಯನ ಜೊತೆ ಮತ್ತೆ ಬೆರಿಬಹುದಾ? ಕಷ್ಟ ಆಗುತ್ತೆ ಅನ್ಸುತ್ತೆ, ಹೇಳಕ್ಕಾಗಲ್ಲ, ಕಷ್ಟ ಆಗುತ್ತೆ, ಗೊತ್ತಿಲ್ಲ. ಯಾಕೆಂತಂದ್ರೆ ಕೊರೋನಾ ಬಂದಾಗ್ಲೂ ದಿಢೀರಂತ ನಮಗೆ ಎಲ್ಲೆಲ್ಲಿಂದನೂ ಫೋಟೋಗಳು ಅವೆಲ್ಲ ಬರೋಕ್ಕೆ ಶುರುವಾಯಿತು. ಸುಮಾರು 100 ವರ್ಷಗಳ ಹಿಂದೆ ಯಾರೋ ಒಬ್ಬ ಫೋಟೋ ತೆಗೆದಿದ್ದಾನೆ, ಸ್ಕೂಟರ್ ಮೇಲೆ ಎಲ್ಲ ಫುಲ್ಲು ಹಾಕ್ಕೊಂಡು ಹೋಗ್ತಾ ಇರೋದು. ಅವಾಗಲೂ ಅಂಥದ್ದೇನೋ ಬಂದಿತ್ತು ಅಂತ. ಮಾಸ್ಕ್ ಎಲ್ಲ ಹಾಕ್ಕೊಂಡು ಒಬ್ರನ್ನೊಬ್ರು ಮುಟ್ಟಿಸ್ಕೋಬಾರ್ದು. ಈ ಥರದಲ್ಲಿ ಅದು ವಾಪಸ್ ಬರಬಹುದು, ಗೊತ್ತಿಲ್ಲ ಏನಾಗ್ತೀವೋ ಏನು ಕಥೆನೋ. ಟೆಕ್ನಾಲಜಿ ಮುಂದೆ ಹೋಗ್ತಿದೆ, ಒಂದು ಕಾಲ ಸ್ಪೀಡ್, ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಬಟ್ ಮನುಷ್ಯನಿಗೆ ರೂಟ್ಸ್ ಎಷ್ಟು ಮುಖ್ಯ ಅನಿಸುತ್ತೆ ನಿಮಗೆ? ವಾಪಸ್ ನಮ್ಮ ಬೇರುಗಳನ್ನು ನೆನೆಸ್ಕೊಳ್ಳೋದು, ವಾಪಸ್ ಬರೋದು. ಅದು ಈಗಲೇ ಜಾಗೃತರಾಗಬೇಕು ನಾವು. ಈಗಲೇ ಆಗಿದ್ದೀವಿ ಅಂತ ನಮಗೆ ಅನ್ನಿಸ್ತಾ ಇರ್ಬೇಕಾದ್ರೆ, ನಾವು ರೋಬೋಟ್ಗಳು ಆಗಿದ್ದೀವಿ ಅಂತ ಅನ್ನಿಸಿರ್ಬೇಕಾದ್ರೆ, ಇನ್ನು ಜಾಗೃತಿ ಬರದೇ ಇದ್ದರೆ ನಮಗೆ ಭಾಳ ಕಷ್ಟ ಆಗುತ್ತೆ. ಈಗಲೇ ಸಂಬಂಧಗಳಿಲ್ಲ, ಕಳೆದಾಕ್ಬಿಟ್ಟಿದ್ದೀವಿ. ಆವಾಗ ನಮ್ಮದು ಕೂಡು ಕುಟುಂಬ ಇತ್ತು, ಅದು ಒಡಿತು. ಈಗ ಮತ್ತೆ ತಂದೆ ತಾಯಿ ಮಾತ್ರ ಇರೋಕ್ಕೆ ಶುರುವಾದರು, ಆಯಿತು, ನ್ಯೂಕ್ಲಿಯರ್ ಆಯಿತು. ಅಂದರೆ ತಂದೆ ತಾಯಿ ಗಂಡ ಹೆಂಡತಿ ಹಿಂಗಿರೋರು. ಈಗ ತಂದೆ ತಾಯಿ ಮಾತ್ರ ಇರ್ತಾರೆ, ಮಕ್ಕಳು ದೂರ ಆಗಿರ್ತಾರೆ. ಅದರಲ್ಲೂ ಒಡಕ ಬಂದಿದೆ. ಇನ್ನು ಮತ್ತೆ ಒಬ್ಬೊಬ್ಬರೇ ಬದುಕೋದು, ಏನಾಗ್ತೀವ ಅದನ್ನೇ ಈಗಲೇ ಅರ್ಥ ಮಾಡಿಕೊಂಡ್ರೆ ಮತ್ತೆ ಎಲ್ಲರೂ ವಾಪಸ್ ಬರ್ತಾ ಇದ್ದಾರೆ. ಅಂದರೆ ಒಂದು ಥರದಲ್ಲಿ ಕೆಲವರು ಅದನ್ನು ಅರಿತುಕೊಂಡು ಬರ್ತಾ ಇದ್ದಾರೆ ಅನಿಸುತ್ತೆ. ಎಲ್ಲ ಅಜ್ಜಿ ತಾತನ ಮಾತಾಡಿಸ್ಬೇಕು, ಅವ್ರ ಹತ್ರ ಕತೆ ಕೇಳಬೇಕು, ಇದಕ್ಕೆ ಬರ್ತಾ ಇದ್ದಾರೆ. ಬಟ್ ಎಷ್ಟರ ಮಟ್ಟಿಗೆ ನಿಲ್ತಾರೆ ಗೊತ್ತಿಲ್ಲ. ಟೆಕ್ನಾಲಜಿ ಅದೊಂಥರ ರಾಕ್ಷಸ. ಕರೆಂಟ್ ಹೋದಾಗ ನಾವು ಅಜ್ಜಿ ಹತ್ರ ಕತೆ ಕೇಳ್ತಾ ಇದ್ವಿ, ಬಟ್ ಇವತ್ತಿನ ಎಷ್ಟೋ ಮನೆಗಳಲ್ಲಿ ಅಜ್ಜಿ ತಾತಗಳೇ ಇಲ್ಲ, ಎಲ್ಲ ವೃದ್ಧಾಶ್ರಮದಲ್ಲಿದ್ದಾರೆ. ಸೊ ಕರೆಂಟ್ ಹೋದಾಗ ನಾವು ಈಗೇನು ಮಾಡ್ತೀವಿ ಅಂದರೆ ಲೈನ್ ಮ್ಯಾನಿಗೆ ಫೋನ್ ಮಾಡಿ ಅವ್ನಿಗೆ ಬಾಯಿಗೆ ಬಂದಂಗೆ ಬೈತಾರೆ. ಲೈನ್ ಮ್ಯಾನ್ಸ್ಗಳನ್ನ ಸನ್ಮಾನ ಮಾಡಿದಾಗ ಅವ್ರು ಹೇಳಿದ್ದು ಇಷ್ಟೇ, ನಮ್ಮ ಕರೆಂಟ್ ಹೋದಾಗ ಗೊತ್ತು ನಿಮಗೆ ಕಷ್ಟ ಆಗುತ್ತೆ ಅಂತ, ಬಟ್ ಬೈಬೇಡಿ, ನಮಗೊಂಚೂರು ಪ್ರೀತಿಯಿಂದ ರೆಸ್ಪೆಕ್ಟ್ ಕೊಟ್ಟರೆ ನಮ್ಮ ಕೆಲಸ ನಾವು ಮಾಡ್ತೀವಿ, ಒಂದು ಸ್ವಲ್ಪ ಟೈಮ್ ಆಗುತ್ತೆ ಅಂತ. ಈ ನಮಗೆ ಯಾಕೆ ಆ ಡಿಗ್ನಿಟಿ ಆಫ್ ಲೇಬರ್ಗೆ ಮನುಷ್ಯ ಬೆಲೆ ಕೊಡಲ್ಲ ಅಂತ ಅನಿಸುತ್ತೆ. ಕಸದವ್ರು ಬಂದಾಗ, ಕಸ ಕ್ಲೀನ್ ಮಾಡೋರು ಬಂದ್ರು ಕಸದವ್ರು ಬಂದರು ಅಂತ ಹೊರತು ಕಸ ಕ್ಲೀನ್ ಮಾಡೋರು ಬಂದರು ಅಂತ ಹೇಳ್ದೇ ಇರೋಷ್ಟು ಮೈಂಡ್ಸೆಟ್ ಇಬ್ಬರಲ್ಲೂ ತಪ್ಪಿದೆ ರಘು ಅವರೇ. ನಾವು ನೀವು ಹಿಂಗಂತೀರಿ, ಹಿಂಗಂದ್ರು ಅಂತ ಅಂತೀರಿ. ನನಗೇನೆ ಸಾಕಷ್ಟು ಸರ್ತಿ ಇಲ್ಲಿ ಬಂದಾಗ ನಾನು ಭಾಳ ಪ್ರೀತಿಯಾಗೇ ಮಾತಾಡಿಸ್ತೀನಿ ಅವರನ್ನು. ಏನೋ ಒಂದು ನೀರು ಕೇಳ್ತಾರೆ, ಬಾಟ್ಲು ತಂದಿದ್ದೀರಾ ಅಂದರೆ, ಬಾಟ್ಲು ಹೊತ್ಕೊಂಡು ಅಲ್ಲಿಂದ ನಾವು ಹೆಂಗೆ ಬರೋದು, ಬಾಟ್ಲೆಲ್ಲ ಹೊತ್ಕೊಂಬರೋಕ್ಕಾಗತ್ತಾ ಅಂತ ಹಿಂಗೆ ಮಾತಾಡ್ತಾರೆ. ತಾಯಿ, ನಾನು ನಿನಗೆ ಹೆಂಗಮ್ಮ ನೀರು ಕೊಡಲಿ, ಅಲ್ಲಿದೆಯಾ ನೀನು, ನನ್ನ ಚೊಂಬನ್ನೆಲ್ಲ ಪೂರ್ತಿ ಅಲ್ಲೂ ಕೊಡೋಕ್ಕಾಗತ್ತಾ, ಆಮೇಲೆ ನೀನು ಅಲ್ಲೇ ಬಿಟ್ಟು ಹೊರಟೋದ್ರೆ ನಾನು ಬರೋಕ್ಕಾಗಲ್ಲ, ಅಲ್ಲಿ ಕೊಡ್ದಿದ್ರೆ ಅಷ್ಟೇ ಹೋಯ್ತು ಬಿಡಿ ಸರಿ ಅಂತ ಸುಮ್ಮನೆ ಆಗುತ್ತೆ. ಅಂದರೆ ಆ ಥರದವರು ಇದ್ದಾರೆ. ಬರೀ ನಾವು ನಮ್ಮನ್ನೇ ಅವರು ದೂಷಣೆ ಮಾಡೋದಲ್ಲ, ಎಷ್ಟೇ ಸರ್ತಿ ನಾವು ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ರು ಇನ್ನೊಬ್ರು ಯಾರೋ ರಿಸೀವ್ ಮಾಡ್ತಾರೆ. ಅಂದರೆ ರಿಸೀವರ್ ಇರ್ತಾರಲ್ಲ ಅಲ್ಲಿ ಟೆಲಿಫೋನ್ ಎಕ್ಸ್ಚೇಂಜ್, ಅವ್ರಿಗೆ ಫೋನ್ ಮಾಡಿದ್ರೆ, ಮಾಡಿದ್ದೀರಲ್ಲ ಬಿಡಿ, ಎಷ್ಟು ಸರ್ತಿ ಮಾಡ್ತೀರಾ, ಫೈನ್, ಇಷ್ಟೇ ಸುಮ್ಮನೆ ಆಗ್ತೀನಿ. ಈ ಥರದಲ್ಲಿ ನಮಗೆ ಉತ್ತರಗಳು ಬರೋದು. ನಮಗೂ ಅವರು ಸ್ವಲ್ಪ, ಅವ್ರು ನಮಗೂ ಗೊತ್ತು, ಅವ್ರಿಗೆ ರಿಸೀವ್ ಮಾಡಿ 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 ಅವ್ರಿಗೂ ಫ್ರಸ್ಟ್ರೇಷನ್ ಆಗಿರುತ್ತೆ, ಟೆನ್ಷನ್ ಇರುತ್ತೆ, ಬೇಜಾರಾಗುತ್ತೆ. ಏನು ಕೆಲಸನಪ್ಪ ಇದು ಅಂತ, ಕೆಲಸ ಬಿಡೋಕ್ಕಾಗಲ್ಲ, ಇವೆಲ್ಲ ಇರುತ್ತೆ ಅವರಿಗೆ. ತೊಂದರೆಗಳು, ನೋವುಗಳು, ಬೇಜಾರು, ಸಿಟ್ಟು, ಮನುಷ್ಯ ಅಂದಮೇಲೆ ಎಲ್ಲ ಇರುತ್ತೆ. ಅವರೂ ಸ್ವಲ್ಪ ನಮ್ಮ ಜೊತೆ ಸಹಕರಿಸ್ಬೇಕಲ್ವಾ ಅಂತ ನಾನು ಕೇಳೋದು. ನಾವು ನಿಮ್ಮನ್ನ ಪ್ರೀತಿಯಾಗಿ ನೋಡ್ಕೊಂಡಾಗ ನೀವು ನಮಗೆ ಪ್ರೀತಿಯಿಂದ ಕೊಡಬೇಕು. ಇಟ್ಸ್ ಗಿವ್ ಆ್ಯಂಡ್ ಟೇಕ್, ನಥಿಂಗ್. ಹೌದು, ಅವರು ಬರೀ ಒಬ್ಬರನ್ನೇ ದೂಷಣೆ ಮಾಡೋದಲ್ಲ. ನಾವು ಕೇಳ್ತೀವಿ, ಎಷ್ಟೊಂದು ಸರ್ತಿ ಕೇಳ್ತೀವಲ್ವಾ. ನನ್ನ ಮಗಳು ಸ್ವಲ್ಪ ಕರೆಂಟನ್ನು ಕಳಿಸ್ಕೊಡಿ ಅಂತ ಅಂದಿದ್ಲು ಚಿಕ್ಕ ಹುಡುಗಿದ್ದಾಗ. ಅಂದರೆ ನನ್ನ ಸಾಕು ಮಗಳು ರುದ್ರ, ಕರೆಂಟನ್ನು ಹೆಂಗೆ ಏನು ಕಳಿಸ್ಕೊಡೋಕ್ಕಾಗದೆ ಪೋಸ್ಟ್ ಅದು. ಸೊ ಅವಳು ಆ ಥರ ಕೇಳ್ತಾ ಅಂದರೆ ಹೀಗೆ ಅದು ತಮಾಷೆ ಆಗುತ್ತೆ ನಮಗೆ. ಅವರು ನಕ್ಕಿರ್ಬೋದು, ಹೆಂಗೆ ಕಳಿಸ್ಕೊಡ್ಲಿ ನನಗೆ ಅಲ್ವಾ. ಸೊ ಅದು ಸ್ವಲ್ಪ ಒನ್ ಸೈಡ್ ಅಲ್ಲ, ಅದು ಎಸ್
ಚಪ್ಪಾಳೆ ಹೊಡೆದ್ರೆ 2 ಕೈ ಸೇರಿದ್ರೆ ಚಪ್ಪಾಳೆ ಅನ್ನೋದಷ್ಟೇ. ಲೈನ್ಮನ್ ಥರ ಕತೆಗಳು ಹಳ್ಳಿ ಬೇಸ್ ಇಟ್ಕೊಂಡೆ ಯಾಕೆ ಮಾಡಿದ್ದು, ಅದನ್ನು ಸಿಟಿಯಲ್ಲೂ ಮಾಡ್ಬೋದಾಗಿತ್ತು, ಬೇರೆ ಒಂದು ಕಡೆನೂ ಮಾಡ್ಬೋದಾಗಿತ್ತು ಅಂತ. ಇವತ್ತಿನ ಹಳ್ಳಿಗಳು ಮತ್ತು ಅದ್ರ ಸಿಚುವೇಶನ್ ನಿಮ್ಮ ವ್ಯೂವಲ್ಲಿ ಏನು ಅನಿಸುತ್ತೆ? ಯಾಕೆಂದರೆ ಸಿಟಿ ಹುಡುಗರೆಲ್ಲ ಸಿಟಿಗೆ ಬರ್ತಿದ್ದಾರೆ, ಮುದುಕರು ಇದ್ದಾರೆ, ಅವ್ರು ಒಬ್ಬೊಬ್ಬರೇ ತೀರ್ಕೊತಿದ್ದಾರೆ, ಹಳ್ಳಿಗಳು ಒಂಥರ ಸ್ಮಶಾನ ಥರ ಆಗ್ತಿದೆ. ಅಥವಾ ವಾಟ್ ಈಸ್ ವ್ಯೂ ಆನ್ ದ ವಿಲೇಜಸ್? ಏನು ಈಗ ನಾವು ಗುಬ್ಬಿಲಿ ತೊಂಗನಹಳ್ಳಿನಲ್ಲೇ ಇರೋದು. ಅಲ್ಲಿ ಯಾರನ್ನೂ ದೂಷಣೆ ಮಾಡೋಕ್ಕಾಗಲ್ಲ ರಘು ಅವರೇ, ಸರ್ಕಮ್ಸ್ಟೆನ್ಸಸ್ ಅಷ್ಟೇ. ಅಲ್ಲಿ ಎಂಥದ್ದು ನಿರಂತರ ಜ್ಯೋತಿ ಅನ್ನೋದು ಗೌರ್ಮೆಂಟ್ ಕೊಟ್ಟಿರೋದಲ್ವ, ಅಲ್ಲಿದೆ. ನಿರಂತರವಾಗಿ ಕರೆಂಟ್ ಇರಲ್ಲ. ಏನು ಏನು ಮಾಡ್ತೀರಾ ಇದಕ್ಕೆ? ಹೆಸರಿಗೆ ನಿರಂತರವಾಗಿದೆ. ಸೊ ನಿರಂತರವಾಗಿ ಅಲ್ಲಿ ಕರೆಂಟ್ ಇರಲ್ಲ. ಹೋಗಿ ಕೇಳಬೇಕು, ಬಂದ್ಬಿಡುತ್ತೆ ಅಲ್ಲೆಲ್ಲೋ ಒಂದು ಇದು ಆಯ್ತು ಫೈನ್, ಬರಲ್ಲ. ಆಮೇಲೆ ಒಂದು ಸರ್ತಿ ಬರುತ್ತೆ. ಸೊ ಇದಕ್ಕೇನು ಹೇಳ್ತೀರಿ? ಹಳ್ಳಿ ಜೀವನ ಅದು. ಅವರು ಯಾಕೆಂತಂದರೆ ಅವ್ರಿಗೆ ಟಿ ವಿ ನೋಡೋದು ಒಂದೇ ಮುಖ್ಯ, ಇನ್ನೇನು ಅಲ್ಲ. ದೀಪ ಎಲ್ಲ ಬೇಕಾಗಿರೋದು ಅವ್ರಿಗೆ, ಟಿ ವಿ ಬೇಕು. ರೋಡ್ ಲೈಟ್ ಇತ್ತು ಅಂತಂದರೆ ಹೆಲ್ಪ್ ಆಗುತ್ತೆ. ಯಾಕೆಂತಂದರೆ ಹಾವು ಇವೆಲ್ಲ ಬರ್ತಾ ಇರುತ್ತೆ, ಮಕ್ಳುಗಳಿಗೂ ಓದೋದಕ್ಕೆ ಓಡಾಡೋದಕ್ಕೆ ಹೆಲ್ಪ್ ಆಗುತ್ತೆ. ರೋಡ್ ಲೈಟ್ಸ್ ಇರಬೇಕು. ಅವ್ರಿಗೆ ಹಳ್ಳಿಲಿ ಮನೆ ಒಳಗಡೆ ಇದ್ದರೂ ಆಯಿತು, ಇಲ್ದಿದ್ರೆ ಆಯಿತು. ಟಿ ವಿ ನೋಡೋಕೆ ಒಂದು ಇರಬೇಕು ಅಷ್ಟೇ. ಅವರು ಇನ್ನೇನಕ್ಕೂ ಕೇಳಲ್ಲ, ಓದೋಕ್ಕೆ ಕೇಳಲ್ಲ, ಊಟ ತಿಂಡಿ ಕೇಳಲ್ಲ, ಟಿ ವಿ ಒಂದು ನೋಡ್ಬೇಕಷ್ಟೇ. ಸೊ ಹೀಗಿರ್ಬೇಕಾದ್ರೆ ಹಳ್ಳಿ ಜೀವನ ಅದೊಂದು ಥರದಲ್ಲಿ ಹಳ್ಳಿ ಅಲ್ಲ, ದಿಲ್ಲಿ ಅಲ್ಲ, ಹಂಗಾಗಿದ್ದಾವೆ. ಮಧ್ಯ ನಿಂತು ಬಿಟ್ಟಿದ್ದಾರೆ ಅವರುಗಳನ್ನು ಯೋಚನೆ ಮಾಡಬೇಕು. ನಾಟ್ ದಟ್ ಅವ್ರಿಗೆ ಯೋಚನೆ ಮಾಡೋಕ್ಕಾಗಲ್ಲ ಅಂತಲ್ಲ, ಅವ್ರ ಪಾಲಿಟಿಕ್ಸ್ ಸಿಕ್ಕಾಪಟ್ಟೆ ಜೋರಾಗಿದೆ ಹಳ್ಳಿಗಳಲ್ಲಿ. ಅಯ್ಯೋ ಸಿಕ್ಕಾಪಟ್ಟೆ. ಅವ್ರನ್ನ ಎದುರಾಕೊಳ್ಳೋಕ್ಕಾಗಲ್ಲ, ನಾವು ಬದುಕೋಕ್ಕಾಗಲ್ಲ. ಒಂಥರದಲ್ಲಿ ನಮಗೆ ಬಹಿಷ್ಕಾರ ಹಾಕ್ಬಿಡ್ತಾರೆ ಅವರು, ಹೇಳ್ದಲೇ ಬಹಿಷ್ಕಾರ ಹಾಕ್ತಾರೆ. ಅಂದರೆ ಆ ಥರದ್ದು ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅವರು ಜಗಳ ಆಡ್ತಾರೆ, ಬೇಡ ಅಂತಾರೆ, ಬೇಡ ಅಂತ ಈ ಥರದಲ್ಲಿ ಇರೋದರಿಂದ ಅವ್ರಿಗೆ ಬೆಳಿಗ್ಗೆ ಜೀವನ ಕಳೆದೋಗ್ಬಿಡುತ್ತೆ. 7 ಗಂಟೆ 8 ಗಂಟೆಗೆ ಮಲಗಿ ಬಿಡ್ತಾರಲ್ವಾ? ಬೆಳಿಗ್ಗೆ 4 ಗಂಟೆಗೆ ಎದ್ದು ಬಿಡ್ತಾರೆ. ಅವ್ರಿಗೆ ಬೆಳಿಗ್ಗೆ ಅಲ್ಲಿ ಶುರುವಾಗುತ್ತಲ್ಲ ಅವ್ರಿಗೆ. ಸೊ ಇದಷ್ಟು ಮುಖ್ಯ ಅಲ್ಲ, ಆರಾಮಾಗಿ ನಿದ್ರೆ ಮಾಡೋದು ಬಹಳ ಮುಖ್ಯ. ತುಂಬ ಜೀವನ ಹೌದು, ತುಂಬ ಜೀವನ ಒಂದು ಥರದಲ್ಲಿ ಮನಸ್ಸು ತುಂಬಿದೆ ಅವ್ರಿಗೆ, ಯಾರ್ದು ಗೋಜಲಿಲ್ಲ, ಆರಾಮಾಗಿರ್ತಾರೆ, ಭಾಳ ಸುಖವಾಗಿರ್ತಾರೆ. ನೀವು ಅವ್ರನ್ನ ಕೆದಕಿದ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಅಷ್ಟೇ. ಬಟ್ ಅದರ್ವೈಸ್ ಭಾಳ ಒಳ್ಳೆಯ ಜನ ಅವ್ರುಗಳು, ತುಂಬ ಒಳ್ಳೆಯ ಜನ. ಅವ್ರಿಗೆ ಅರ್ಥ ಆಗುತ್ತೆ, ಕರೆಕ್ಟ್ ಬರಲ್ಲ ಅಷ್ಟೇ ಬಿಡಿ, ಏನಂತ ಇನ್ನೇನು, ಅದು ಏನು ಚಿನ್ನ ಅಲ್ಲ ಅವರಿಗೆ, ಅಡಿಕ್ಷನ್ ಇಲ್ಲ, ಇಲ್ಲವೇ ಇಲ್ಲ. ನಾವು ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅವರನ್ನು ನಾವು ಸುಮ್ಮನೆ ಕೆಣಕಬಾರ್ದು ಅಷ್ಟೇ. ವಾಟ್ ಕೈಂಡ್ ಆಫ್ ಸಿನಿಮಾಸ್ ಯು ಪ್ರಿಫರ್ಡ್, ಅಥವಾ ನೀವು ಈ ಥರದ್ದು ಮಾಡಬೇಕು ಅಂತ ಅನಿಸಿದ್ದ ಸಿನಿಮಾಗಳು ನಿಮಗೆ? ಐ ಆಮ್ ಆನ್ ಆಕ್ಟ್ರೆಸ್. ಎನಿ ಕ್ಯಾರೆಕ್ಟರ್ಸ್ ಯು ವಿಲ್ ಡೂ? ಎಸ್, ಬಟ್ ದೇರ್ ಇಸ್ ಒಂದು ಲಕ್ಷ್ಮಣ ರೇಖೆ ಇದೆ ಅಷ್ಟೇ. ನನ್ನ ಮಿತಿ ಮೀರಿ ನಾನು ಹೋಗಲ್ಲ ಅಷ್ಟೇ. ಮೊದಲಿಂದನೂ ಅಷ್ಟೇ, ಥಿಯೇಟ್ರ್ ಆದರೂ ಅಷ್ಟೇ, ನಾಟಕ ಆದರೂ ಅಷ್ಟೇ. ಕ್ರಿಯೇಟಿವಿಟಿ ಇರಬೇಕು, ಮಾಡೋದಕ್ಕೆ ಒಂದು ಚಾಲೆಂಜಿಂಗ್ ಆಗಿರಬೇಕು. ಅದನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ನಾವು ಮಾಡಿದ್ಮೇಲೆ ಆ ರೋಲ್ ಮತ್ತಿನ್ನು ಯಾರು ಮುಟ್ಟಬಾರ್ದು ಅಷ್ಟೇ. ಸ್ಟ್ರಾಂಗ್ ಆಗಿ ಮಾಡ್ತೀವಿ. ನಾನು ರೀಮೇಕ್ ಮಾಡಿದ್ರು ಯಾರು ಮಾಡೋಕ್ಕಾಗಬಾರ್ದು ಅಲ್ಲ, ನನಗೆ ಅದೊಂದು ಹಠ. ಇಲ್ಲ ಅಂದರೆ ಸುಮ್ಮನೆ ನಾನು ಯಾಕೆ ಮಾಡಬೇಕು, ನನಗೆ ಇಷ್ಟ, ನನಗೆ ಅದು. ನಾನಲ್ಲಿ NSTಯಿಂದ ಆಗಲಿ ಕಂಪ್ನಿನಲ್ಲಿದ್ದಾಗಲೂ ಅಷ್ಟೇ, ಇದನ್ನು ನಾನೇ ಮಾಡಬೇಕು. ಅದು ನಿಮ್ಮ ಪಾಯಿಂಟ್ ಆಫ್ ವ್ಯೂ ಇದೆ. ರೈಟರ್ ಪಾಯಿಂಟ್ ಆಫ್ ವ್ಯೂ ಏನಿರುತ್ತೆ ಗೊತ್ತಮ್ಮ? ಈಗ ನಾನು ಈ ಕ್ಯಾರೆಕ್ಟರ್ ಬರೆದಾಗ BJ ಅಮ್ಮ ಮಾಡಬೇಕು ಅಂತ ಬರೆದಿರ್ತೀನಿ. ಇಲ್ಲ ನಾನು ಮಾಡಲ್ಲ ಅಂತ ನೀವು ಹೇಳ್ಬಿಟ್ಟು ನಾನು ಮನೆಗೆ ಹೋಗಿ ಇನ್ಯಾರು ಮಾಡ್ಬೋದು ಅಂತ ಯೋಚನೆ ಮಾಡಿದ್ರೆ 1 ತಿಂಗಳಾದರೂ ಬೇರೆಯವ್ರ ಆ್ಯಕ್ಟರ್ಸ್ ತಲೆಗೆ ಬರಲ್ಲ. ಅದು ಗೊತ್ತಿಲ್ಲ. ರೈಟರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದು ಅವರೇ ಮಾಡಬೇಕು ಅನ್ನೋದು ನಮಗೆ ಬಂದ್ಬಿಡುತ್ತೆ. ನಿಮಗೆ ಬಂದರೆ ಬಹುಶಃ ಅದು ನಿಮಗೆ ಜಯಶ್ರೀ ಮೇಲಿರುವಂಥ ಪ್ರೀತಿ ವಿಶ್ವಾಸ ಇರಬಹುದು, ಆಮೇಲೆ ನಂಬಿಕೆ ಇರಬಹುದು, ನಿಮ್ಮಷ್ಟಿರೋ ಆ ತಾಕತ್ತಿರ್ಬೋದು. ಮೋಸ್ಟ್ಲಿ ಮತ್ತೊಬ್ಬ ಜಯಶ್ರೀ ಹುಟ್ಟಿ ಯಾವಾಗಲೂ ಬಂದೇ ಬರ್ತಾರೆ. ಯಾಕೆಂದ್ರೆ ಎಲ್ಲರೂ ಸರ್ವಜ್ಞ ಮತ್ತೆ ಹುಟ್ಟಿ ಬಾ ಅಂತ ಎಲ್ಲ ನಾವೇ ಕರಿತಾ ಇರ್ಬೇಕಾದ್ರೆ ಜಯಶ್ರೀ ಹುಟ್ಟೋದೇಲ್ವಾ ಅಲ್ವಾ? ಆಗುತ್ತೆ, ಇನ್ನೊಬ್ಬ ಜಯಶ್ರೀ ಬಂದೇ ಬರ್ತಾಳೆ. ಬಾಲಿವುಡಲ್ಲಿ ನಜರುದ್ದೀನ್ ಶಾ ಆಗಿರ್ಬೋದು, ಅನುಪಮ್ ಖೇರ್ ಆಗಿರ್ಬೋದು, ಅಥವಾ ಮೀನಾ ಕುಮಾರಿ ಆಗಿರ್ಬೋದು, ಈ ಥರದವ್ರು ಇನ್ನೂ ಈ ಏಜ್ನವರು ದೇ ಆರ್ ದ ಸ್ಟಾರ್ಸ್. ಸಿನಿಮಾಗಳು ಅವ್ರ ಮೇಲೆ ಕಾನ್ಸಂಟ್ರೇಟ್ ಆಗಿ ಬರುತ್ತೆ, ಅವ್ರನ್ನೇ ಪ್ರೊಟ್ಯಾಗನಿಸ್ಟ್ ಆಗಿ ಸಿನಿಮಾಗಳನ್ನು ಮಾಡ್ತಾರೆ. ಪೀಕು ಥರ ಆಗಿರ್ಬೋದು. ಇಲ್ಲಿ ನಮಗೆ BJ ಅಮ್ಮನ ನಾನು ಕಾಸ್ಟ್ ಮಾಡಬೇಕು ಅಂದರೆ ಅವ್ರಿಗೊಂದು ಪರ್ಟಿಕ್ಯುಲರ್ ಪಾತ್ರ, ಒಂದು ಅಜ್ಜಿನೋ ಇನ್ನೊಂದು ಈ ಥರದಕ್ಕೆ ಸೀಮಿತವಾಗಿಬಿಟ್ಟಿದೆ. ಆ ಪೊಟೆನ್ಷಿಯಲ್ನ ಯೂಸ್ ಮಾಡ್ಕೊತಾ ಇಲ್ವಾ ನಾವು, ಅಥವಾ ರೈಟರ್ಸ್ಗಳು ಮಾಡ್ತಾ ಇಲ್ವಾ? ಅಲ್ಲ, ನೀವುಗಳು ಕೆಪಾಸಿಟಿ ನಮಗಿದ್ರೂ
ನೀವು ನಮ್ಮನ್ನು ಆ ಥರ ಬ್ರ್ಯಾಂಡ್ ಮಾಡಿಬಿಡ್ತೀರ ಅಷ್ಟೇ. ಅಲ್ಲಿ ಚಾಲೆಂಜ್ ತಗೋತಾರೆ, ಅಲ್ಲಿ ಚಾಲೆಂಜ್ ತಗೋತಾರೆ. ನನಗೆ ಗೊತ್ತಿರೋ ಹಾಗೆ ನಾನು ತಪ್ಪಿರಬಹುದು, ಇದು ನನ್ನ ದೃಷ್ಟಿಕೋನ. ಅದು ಚಾಲೆಂಜ್ ತಗೋತಾರೆ. ಈಗ ಹಂಗೆ ನೋಡೋಕ್ಕೋದ್ರೆ ಅಲ್ಲಿ ಆರ್ಟಿಸ್ಟ್ಗಳು ಒಬ್ಬ ಮಾಡ್ದಂಗೆ ಇನ್ನೊಬ್ಬ ಮಾಡಲ್ಲ. ತನ್ನದೇ ಆದಂಥ ಒಂದು ತನ್ನತನನ ಬೆಳೆಸ್ಕೊಂಡು ಬಂದಿದ್ದಾನೆ. ಮೀನಾ ಕುಮಾರಿ ಆಗಲಿ, ಶಬನಾ ಆಸ್ಮಿ ಅವರಾಗಲಿ, ಸ್ಮಿತಾ ಪಾಟೀಲ್ ಆಗಲಿ, ಯಾರದು ವಹಿದಾ ರೆಹಮಾನ್ ಆಗಲಿ, ಸೈರಾ ಬಾನು ಆಗಲಿ, ನೋಡಿ ಎಷ್ಟು ಜನ ಸಿಗ್ತಾರೆ ನಮಗೆ ಅಲ್ಲಿ. ಸಿಕ್ಕಾಪಟ್ಟೆ ಸಿಗ್ತಾರೆ. ನಿಮ್ಮಿ ಆಗಲಿ, ಯಾರೇ ಆಗಲಿ. ನಾನು ಹಿಂದಕ್ಕೆ ಹೋಗ್ತಾ ಇದ್ದೀನಿ. ಮುಂದಕ್ಕೆ ಬಂತು ಅಂತಂದರೆ ಈಗ ಯಾರು ಸಾವಿತ್ರಿ ರೋಲ್ ಮಾಡಿದ್ರಲ್ಲ ಆಕೆ, ಕೀರ್ತಿ ಸುರೇಶರ್, ಬಹುಶಃ ಆಕೆ ಮುಂದಕ್ಕೆ ಬರ್ಬೋದು, ಆ ಥರ ಗೊತ್ತಿಲ್ಲ. ಇನ್ನೊಬ್ಬರು ಮಾಡಿದ್ದಾರೆ, ಅವರು ಅಷ್ಟೇ ತುಂಬ ಚೆನ್ನಾಗಿ ಬಳಸ್ಕೋತೀರ ನೀವು ಅವ್ರನ್ನ. ನನ್ನನ್ನೇ ನೀವು ಬದಲಾಯಿಸ್ಬಿಟ್ಮೇಲೆ ನಾನು ಬದಲಾಯಿಸ್ಕೋಬೇಕಲ್ಲ. ಇದು ನನ್ನ ನೋಡೋ ಲುಕ್ಕೇನ ನಂದು ನೀವು ಬದಲಾಯಿಸ್ಬಿಟ್ಟಾಗ ದಿಸ್ ಇಸ್ ನಾಟ್ ಜಯಶ್ರೀ ಅಂತ ನಿಮಗೆ ಅನ್ನಿಸ್ಬೇಕಾದ್ರೆ ನಾನು ಯಾಕೆ ನಾನು ಜಯಶ್ರೀ ಅಂತ ಅನ್ಕೊಂಡು ಕೂತ್ಕೊಳ್ಳಿ? ಐ ಆಮ್ ಟೋಟಲಿ ಚೇಂಜ್ ಅಂತ ನನಗೂ ಒಂದು ಚಾಲೆಂಜ್ ಬರುತ್ತೆ ಅಲ್ಲಿ. ಸೊ ಬಹುಶಃ ಆ ಥರ ಮಾಡೋದ್ರಿಂದ ಅವ್ರಿಗೆ ಹಂಗಾಗುತ್ತೆ ಅನ್ಸುತ್ತೆ. ನಮ್ಮ ಏಜ್ನ ಅಥವಾ ಈಗಿನ ಜನ್ರೇಷನ್ ಡಿರೆಕ್ಟರ್ಸ್ಗಳು ಆಸೆ ಇದೆ ಅವ್ರಿಗೆ, ನಾನು ಜಯಶ್ರೀ ಅಮ್ಮ ಈ ಥರದೊಂದು ಕತೆಗೆ ಜಯಶ್ರೀ ಅಮ್ಮನ ಕಾಸ್ಟ್ ಮಾಡಬೇಕು. ಆ ಥರ ಕತೆಗಳು ನಿಮಗೆ ಅವ್ರು ಬಂದು ಅಪ್ರೋಚ್ ಮಾಡಿ ಈ ಕತೆ ಇಷ್ಟ ಆದ ಎಂದಾಗ ನೀವು ಮಾಡ್ತೀರಾ ಅನ್ನೋದು ಡೌಟ್ ಇದೆ ಎಷ್ಟೋ ರೈಟರ್ಸ್ಗಳಿಗೆ, ಡೈರೆಕ್ಟರ್ಸ್ಗಳಿಗೆ. ಅಲ್ಲಪ್ಪ, ನನಗೆ ನನ್ನ ಬ್ರ್ಯಾಂಡ್ ಮಾಡೋದು ನನಗೆ ಇಷ್ಟ ಆಗಲ್ಲ. ನನಗೆ ಜೊತೆಗೆ ಅವರಿಗೆ ಹೆಂಗೆ ಅವ್ರ ಪ್ರೊಫೆಷನ್ ಇಂಪಾರ್ಟೆಂಟು, ಹಾಗೆ ನನಗೂ ನನ್ನ ಪ್ರೊಫೆಷನ್ನು ಇಂಪಾರ್ಟೆಂಟ್ ಆಗುತ್ತೆ. ನಿನಗೆ ನನ್ನ ಸಮಯ ನಾನು ಕೊಟ್ಟ ಮೇಲೆ ನನಗೂ ನೀನು ಸಮಯ ಕೊಡಬೇಕಲ್ವಪ್ಪ, ಅಲ್ವಾ? ನನ್ನ ಕೆಲಸಕ್ಕೂ ನೀನು ಆದ್ಯತೆ ಕೊಡಬೇಕು. ಏಕೆಂದರೆ ನೀವು ಹೇಳಿದ್ದಕ್ಕೆ ನಿಮ್ಮ ಕೆಲಸಕ್ಕೆ ಆದ್ಯತೆ ಕೊಟ್ಟು ನಾನು ಮುಖ್ಯ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಅಲ್ಲಿ ಬಂದಾಗ ವಾಪಸ್ ನಾನು ಹೋಗಬೇಕಾದ್ರೆ ನನ್ನ ಸಮಯನೂ ನೀನು ಗಮನಿಸ್ಕೋಬೇಕು. ಸುಮ್ಮನೆ ಅಲ್ಲಿ ಕೊಂಡಿಸ್ಬಿಟ್ಟು ನನ್ನನ್ನು ಕಾಯಿಸಿದ್ರೆ ಆ ಸಮಯದಲ್ಲಿ ನಾನು ಇಲ್ಲೇನಾದರೂ ಮಾಡ್ತಾ ಇದ್ದೆ ಅನ್ನೋ ತಲೆಗೆ ಬರುತ್ತೆ ನನಗೆ, ಅಲ್ವಾ? ಡಿಸಿಪ್ಲಿನ್ ನನಗೆ ಹೌದು, ನನಗೆ ಕೆಲಸ ಇಲ್ಲ ಅಂತಂದಾಗ ಅಮ್ಮ ನಿಮಗೆ ಕೆಲಸ ಇಲ್ಲ ಇವತ್ತು, ನೀನು ಬರೋದು ಬೇಡ ಅಂದ್ಬಿಟ್ರೆ ನಾನು ಪಾಡೋದು ನಾನು ಮಾಡ್ಕೊಂಡಿರ್ತೀನಿ. ಬಟ್ ಕಾಯಿಸ್ತಾರಲ್ಲ, ಏನೂ ಕೆಲಸ ಇರಲ್ಲ, ಡೇಟ್ಸ್ ತೊಗೊಂಬಿಟ್ಟಿರ್ತಾರೆ, ಕಾಯಿಸ್ತಾರೆ, ಇಲ್ಲ ಮೇಕಪ್ ಹಾಕಿ ಕುಂಡಿಸ್ಬಿಡ್ತಾರೆ. ನನಗೆ ಏನಕ್ಕೆ ಹಾಕ್ಕೋಬೇಕು? ನನ್ನ ಕ್ಯಾರೆಕ್ಟರ್ನಲ್ಲಿ ಬಂದ ತಕ್ಷಣ ನಾನು ಮಾಡಬೇಕು, ನನಗೆ ಚಾಲೆಂಜಿಂಗ್ ಆಗಿರಬೇಕು. ಸೊ ಬಂದಲ್ಲಿ ಕೂತ್ಕೊಂಡು ನಾನು ಏನು ಮಾಡಲಿ? ಅದೊಂಚೂರು ಗೊಂದಲಗಳ ಕರೆಕ್ಷನ್ ಮಾಡ್ಕೋಬೇಕು ಎಲ್ಲರೂ. ಅದು ನಂಗೆ ಗೊತ್ತಿಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಥಿಯೇಟರ್ನಲ್ಲಿ ಹಿಂಗಾಗಲ್ಲ ನಮಗೆ. ಏಕೆಂತಂದರೆ ಇಲ್ಲಿ ಕಟ್ಟಿಲ್ಲ, ರಿಹರ್ಸಲ್ ಆದ ತಕ್ಷಣ ಒಂದೇ ಟೇಕ್. ರಿಹರ್ಸಲ್ ಹೌದು, ಒಂದೇ ಟೇಕ್. ಅವ್ನು ಬದುಕೋದು ಬಿಡೋದು ಜನಗಳು ಮಧ್ಯದಲ್ಲಿ ನಾವು ಹಿಂಗೆ ಬಿಟ್ಬಿಡ್ತೀವಿ. ಅವನನ್ನು ಹೋಗ್ತಾ ಇರ್ತಾನೆ ಸ್ಟೇಜ್ ಮೇಲೆ, ಹೋದ್ಮೇಲೆ ಅದು ಅವನ ಜೀವನ. ಅಲ್ಲಿ ಅವನು ನಾನು ರಿಹರ್ಸಲ್ ಮಾಡಲಿಲ್ಲ ಅದಕ್ಕೆ ನಾನು ಈ ಥರ ಮಾಡಿದೆ ಅಂತ ಹೇಳೋಕ್ಕಾಗಲ್ಲ. ಅವನದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಇಲ್ಲಿ ಹಂಗಲ್ವಲ್ಲ, ಒಂದು ತಪ್ಪಾದರೆ ಇನ್ನೊಂದು ಸರ್ತಿ ತಗೋತೀರ. 4ನೇ ಟೇಕ್ಗೆ ನೀವು ಮಕ ಹಿಂಗೆ ಮಾಡ್ಕೊಂಬಿಟ್ಟ ನನಗೆ ಹೆಂಗೆ ಮಾಡಿ? ನಿಮ್ಮ ತಾಳ್ಮೆ ಅನ್ನೋದೊಂದು ಇರುತ್ತಲ್ಲ, ನೀವುಗಳು ಮುಖ ಮಾಡ್ಕೊಂಬಿಟ್ರೆ ಅಲ್ಲಿ ನಮಗೆ ಇಂದಿದ್ದು ಹೆಚ್ಚು ಕಡಿಮೆ ಆಗುತ್ತೆ. ನನಗೇನು ಡೌಟು, ನೀವು 1-2 ಟೇಕ್ ಮೇಲೆ ಯಾವತ್ತೂ ಜಾಸ್ತಿ ಮಾಡಲ್ಲ. ನೋ, ನಾನು ಮೊನ್ನೆ ಹೋಗಿರೋ ಡೈರೆಕ್ಟ್ರು, ಓಹ್ ಮೈ ಗಾಡ್, ಆತ ಎವ್ರಿ ಟೇಕಲ್ಲಿ ಒಂದೊಂದು ವಿಷಯನ ಬಂದು ಹೇಳೋರು, ಇಂಪ್ರೂವೈಸ್ ಥರ. ಅಮ್ಮ ನನಗೆ ಸಿಕ್ಕಿದೆ, ಬಟ್ ಲೆಟ್ ಮಿ ಟ್ರೈ ದಿಸ್ ಅಂತ ಬಂದು ಹೇಳೋರು. ನನಗೆ ಫಸ್ಟು ಹಿಂದಿ ಗ್ರಾಮರ್ ಪ್ರಾಬ್ಲಮ್ಮು. ನನಗೆ ಎಲ್ಲ ಮಾಡಿಕೊಂಡು ಕರೆಕ್ಟಾಗಿ ಹೋದಾಗ ಗ್ರಾಮರ್ ಎಲ್ಲೋ ಹೆಚ್ಚು ಕಡಿಮೆ ಆಗೋದು. ಒಂದು ಕಾನೋ ಕೀನೋ ತಪ್ಪಾಗೋದು. ಕಾಕಿ ಭಾಳ ತೊಂದರೆ ಮಾಡುತ್ತೆ. ಸೊ ಕಾನೋ ಕೀನೋ ತಪ್ಪಾದಾಗ ಓಹ್ ಅಂತ ಅಂದ್ಬಿಟ್ಟು ನನಗೆ ಪೂರ್ತಿ ಸಿಕ್ತು. ಆ ಕೊನೆಯಲ್ಲಿ ಒಂದು ಕೀ ಒಂದು ಮಿಸ್ ಆಯಿತು. ಸೊ 15-20 ಟೇಕ್ಸ್ ತಗೋತಾರೆ. ಅದರಲ್ಲಿ ಸುಮಾರು ಅವ್ರಿಗೆ ಸಿಕ್ಕಿದೆ, ಹೇಳಿದ್ರು ಬಂದು ನನಗೆ ಸಿಕ್ಕಿಬಿಟ್ಟಿದೆ, ಬಟ್ ಲೆಟ್ ಮಿ ಟ್ರೈ ಒನ್ ಮೋರ್. ಈ ಥರದಲ್ಲಿ ಟ್ರೈ ಮಾಡಿ. ಇಟ್ಸ್ ಎ ಪಾಲಿಟಿಷಿಯನ್, ಯು ಆರ್ ಅ ಪಾಲಿಟಿಷಿಯನ್, ಅ ವೆರಿ ಗುಡ್ ಪಾಲಿಟಿಷಿಯನ್. ಬಟ್ ಯಾರಿಗೂ ಗೊತ್ತಾಗಲ್ಲ ನೀನು ಪ್ಲ್ಯಾನ್ ಏನು ಅಂತ ಹೇಳ್ತಾರೆ. ಎಲ್ಲ ಹೆಸರುಗಳು ಹೇಳ್ತಾರೆ ನನಗೆ ಬಂದು, ಇಂತಿದ್ದವ್ರು ಹಿಂಗೆ ಮಾಡ್ತಾರೆ ಅಲ್ವಾ, ಯೋಚನೆ ಮಾಡಿ ಈ ಏಜಲ್ಲಿ ಹಾಗೆ ಅಂತ ಬಂದು ಹೇಳಿದಾಗ ನಾನು ಆ ಕ್ಯಾರೆಕ್ಟರ್ನ ಕರ್ಕೊಂಬರ್ಬೇಕಲ್ವ ನನಗೆ. ಇದು ಒಂದು ಪರಿಕಾಯಿ ಪ್ರವೇಶ ಅಲ್ಲ,
ಇನ್ಸ್ಟೆಂಟಾಗಿ ನಾವು ಅದನ್ನು change ಎಲ್ಲರನ್ನೂ ಹೇಳ್ಕೋಬೇಕು ನಾನು ಹೇಳ್ಕೊಬಂದು ಅದರಲ್ಲಿ ಒಂದೊಂದು ಡೈಲಾಗ್ನಲ್ಲಿ ಒಂದೊಂದು ಸನ್ನಿವೇಶದಲ್ಲಿ ಒಬ್ಬೊಬ್ಬರನ್ನ ಬಿಡ್ತಾ ಹೋಗ್ಬೇಕು. ಸೊ ಇದು ಚಾಲೆಂಜ್ ಅದು. ಸಿಕ್ಕಾಪಟ್ಟೆ ಚಾಲೆಂಜ್. ನನ್ಗೆ ಈಗಲೂ ನೆನಪಿದೆ, ಲೈನ್ಮೆನ್ ಶೂಟ್ ಮಾಡ್ಬೇಕಾದ್ರೆ ಒಂದು ಶಾಟು ನೀವು ಡೈಲಾಗ್ ಹೇಳಿ ಮುಗಿಸಿದ್ಮೇಲೆ ನಾನು ಕಟ್ಟೆಳೋದು ಮರ್ತ್ಬಿಟ್ಟಿದ್ದೆ. ನೋಡ್ತಾ ಅಷ್ಟು ಜನ ಆರ್ಟಿಸ್ಟು ಚಪ್ಪಾಳೆ ಹೊಡಿತಾ ಇದ್ರು. ನಾನು ಹೇಳಿದೆ ದಟ್ ಈಸ್ ಕಾಲ್ಡ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಒಬ್ಬ ಡೈರೆಕ್ಟರ್ಗೆ ಅದು ಅಂತ. ಕೊನೆಗೆ ಈಗ 22ನೇ ತಾರೀಕು ರಿಲೀಸ್ ಆಗ್ತಿದೆ ಲೈನ್ಮೆನ್. ಕಂಗ್ರ್ಯಾಚುಲೇಷನ್ಸ್, ವಿಶ್ ಯು ಆಲ್ ದ ಬೆಸ್ಟ್. ಸೊ ಏನು ಹೇಳ್ತೀರಿ ಲೈನ್ಮೆನ್ ಲಾಸ್ಟ್ ಕೊನೆ ಮಾತು? ಅಯ್ಯೋ ಎಲ್ಲರೂ ನೋಡಿ ಅಂತ ಹೇಳ್ತೀವಿ, ಪ್ರತಿಯೊಬ್ಬರು ನೋಡಿ ಅಂತ, ಪ್ರತಿಯೊಬ್ಬರು ನೋಡಲೇಬೇಕಾದ್ರೆ. ಎಲ್ಲರೂ ಕೇಳ್ತಾರೆ ಯಾಕೆ ನೋಡಬೇಕು ಅಂತ. ನಿಮ್ಮ ಪ್ರಕಾರ ಯಾಕೆ ನೋಡಬೇಕು ಅನ್ಸುತ್ತೆ ಲೈನ್ಮೆನ್? ಮತ್ತೆ ಯಾಕೆ ಏನು ನೋಡಲ್ಲ ಹಂಗಾರೆ? ಯಾಕೆ ನೋಡಬಾರ್ದು? ಏನಿದೆ ನನಗೆ ಏನು ಅನ್ಸುತ್ತೆ ನಿಮ್ಮ ಸಿನಿಮಾ ನೋಡಿ ಏನಕ್ಕೆ ನೋಡಬೇಕು, ಒಂದು ರೀಸನ್ ಕೊಡಿ ಅಂತಾರೆ. ಅಲ್ಲ, ರೀಸನ್ ಕೊಡಿ ಅಂದ್ರೆ ನೀವು ನೋಡಿದ್ರೆ ತಾನೇ ನಾವು ರೀಸನ್ ಕೊಡೋದು. ನೀವು ನೋಡಿದಲ್ಲೇನೆ ಹೆಂಗೆ ಸಾಧ್ಯ ಆಗುತ್ತೆ? ಯಾಕೆ ವಾರಕ್ಕೆ ಒಂದು 10 ಸಿನಿಮಾ ನೀವು ಇಂಟರ್ವ್ಯೂಗೆ ಹೋಗ್ತಿರಲ್ಲ, ಪ್ರಿಪೇರ್ ಯಾಕೆ ಹೋಗ್ತೀರಾ? ವೈ ಡು ಯು ವಾಂಟ್ ಟು ಪ್ರಿಪೇರ್ ಯುವರ್ ಸೆಲ್ಫ್? ಅನ್ಪ್ರಿಪೇರ್ಡ್ ಆಗಿ ಯಾಕೆ ಹೋಗಲ್ಲ ಇಂಟರ್ವ್ಯೂಗೆ? ಇಂಟರ್ವ್ಯೂಗೆ ಯಾಕೆ ಹೋಗ್ಬೇಕು? ಹಂಗೆ ಕೆಲ್ಸಕ್ಕೆ ಹೋಗ್ಬೋದಲ್ಲ, ಹೌದು ಬೇಕಾಗಿಲ್ವಲ್ಲ ಇಂಟರ್ವ್ಯೂ? ನೀವೇನು ಅನ್ನೋದು ಅವ್ರು ತಿಳ್ಕೊಬೇಕು, ಅವ್ರೇನು ಅನ್ನೋದನ್ನ ನೀವು ತಿಳ್ಕೊಬೇಕು. ಏನು ಇಲ್ದಲ್ಲ ನೀವು ಕೆಲಸಕ್ಕೆ ಡೈರೆಕ್ಟಾಗಿ ಹೋಗ್ತೀನಿ ಅಂತಂದ್ರೆ ಆಗಲ್ಲ. ಅಷ್ಟೇ. ಬರೀ ನಾವು ದುಡ್ಡಾಗ್ಲಿ ಅಂತ ಸಿನಿಮಾ ನೋಡಿ ಅಂತ ಅಲ್ಲ, ಅದ್ರಲ್ಲಿ ಏನ್ ವಿಷಯ, ದುಡ್ಡಾಗ್ಲಿ ಅಂತಲ್ಲ, ಇದು ಬರೀ ದುಡ್ಡಿನ ಪ್ರಶ್ನೆ ಅಲ್ಲ. ಅದರಲ್ಲಿ ಏನೇನು ವ್ಯಕ್ತಿತ್ವಗಳಿದಾವೆ ನೋಡ್ಬೇಕಾಗತ್ತೆ. ಯಾವ್ಯಾವ ಪಾತ್ರಗಳು, ಹೆಂಗೆ ವ್ಯಕ್ತಿತ್ವ, ಹೆಂಗೆ ಜನಗಳ ಕಷ್ಟ ಏನು ಅನ್ನೋದನ್ನ ನೋಡ್ಬೇಕು. ಇಲ್ಲ ಅಂತಂದ್ರೆ ನಿಮ್ಮ ಪಾಠ ನೀವು ಮತ್ತೆ ಯಂತ್ರಗಳೇ ಆಗೇ ಇರಿ. ಲೈನ್ಮೆನ್ ಯಾಕೆ ನೋಡಬೇಕು ಅಂತ ಕೇಳಿದ್ರೆ ನಾನು ಹೇಳಿದ್ದೇನೆಂದ್ರೆ, ಲೈನ್ಮೆನ್ ಅಂದರೆ ಅವ್ನು ಲೈನು ಕರೆಂಟ್ ಹಾಕೋನಲ್ಲ, ನಮ್ಮೊಳಗಡೆ ಹಾಕೊಂಡಿರೋ ಲೈನು ಬೌಂಡ್ರಿಗಳನ್ನ ತೆಗೀರಿ ಅಂತ ಹೇಳಕ್ಕೆ ಬಂದಿರೋನು. ನೀವು ಇದನ್ನು ನೋಡಿದ್ರೆ ನಿಮ್ಗೊಂದು ಬೇರೆ ನೆನಪಾಗುತ್ತೆ, ಒಂದು ಪ್ರೀತಿ ವಿಶ್ವಾಸ ಏನು ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ನೋಡಿ ಅಂತ ನಾನು ಅಂದೆ. ಅದಕ್ಕೆ ನಿಮ್ಮನ್ನು ಕೇಳಿದೆ ಯಾಕೆ ನೋಡ್ಬೋದು ಅಂತ. ನಾನು ಹಂಗೆ ಹೇಳಿದೆ. ಸೊ 22ಕ್ಕೆ ರಿಲೀಸ್ ಆಗ್ತಿದೆ ಅಮ್ಮ, ಎಲ್ಲರಿಗೂ ಒಂದ್ಸಲ ನಿಮ್ಮ ಕಡೆಯಿಂದ 22ನೇ ತಾರೀಕು ರಿಲೀಸ್ ಆಗ್ತಿದೆ, ಸಿನಿಮಾ ನೋಡಿ ಅಂತ ಒಂದು ಮಾತು ಹೇಳ್ಬಿಡಿ. 22ಕ್ಕೆ ಇಡೀ ಕರ್ನಾಟಕದಲ್ಲಿ ಲೈನ್ಮ್ಯಾನ್ ಚಿತ್ರ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಬಂದು ನೋಡಿ. ಯಾಕೆ ನೋಡಬೇಕು ಅಂತ ಕೇಳೋದು ಬೇಡ, ಬಂದು ನೋಡಿ. ಆಮೇಲೆ ಯಾಕೆ ನೋಡಬೇಕು ಅಂತ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಆಗ್ಬೋದ್ರೆ ನಮಸ್ಕಾರ.